स्तु सतां हरिः ओम्। ಜಮದಗ್ನಿಗಳು ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂತಹ ರೇಣು ಅನ್ನುವವನ ಮಗಳಾದ ರೇಣುಕೆಯನ್ನು ವಿವಾಹವಾದ ಕ್ಷತ್ರ ಹಂತೃವಾದ ಪರಶುರಾಮ ಅನ್ನುವ ಹೆಸರಿನ ಮಗನನ್ನು ಪಡೆದ. ಸಕಲ ಲೋಕಗುರುವಾದ ನಾರಾಯಣನೇ ಜಮದಗ್ನಿಯ ಮಗನಾಗಿ ಹುಟ್ಟಿದ್ದ. ವಿಶ್ವಾಮಿತ್ರನ ಮಗನಾಗಿ ಶುನಶೇಪ ದೇವತೆಗಳಿಂದ ಕೊಡಲ್ಪಟ್ಟ ಅನ್ನುವ ಕಾರಣಕ್ಕಾಗಿ ದೇವರಾತ ಅನ್ನುವ ಹೆಸರಿನಿಂದ ಪ್ರಸಿದ್ಧಿಗೊಳಗಾದ. ನಾವು 8ನೇ ಶ್ಲೋಕ ನೋಡ್ಬೇಕಾದ್ದಲ್ಲ, 8ನೇ ಅಧ್ಯಾಯ ಅಲ್ಲ 8ನೇ ಅಧ್ಯಾಯ ಸಾರಿ 8ನೇ ಅಧ್ಯಾಯ ಶುರು. ಎಲ್ಲಿದೆ? ಇಲ್ಲ, ಕರೆಕ್ಟ್ ಇದೆ, 7ನೇ ಅಧ್ಯಾಯನೇ ನೋಡ್ಬೇಕಾದ್ರೆ. ಬಹುವಿಧಾನ್ ಯಜ್ಞಾನ್ ಇಷ್ಟ್ವಾ ಗಂಧರ್ವಲೋಕಾನ್ ಅವಾಪ್ಯ ಉರ್ವಶಿಯ ಮತ್ತು ಪುರೂರವಸ್ನ ಕಥೆಯನ್ನು ನಾವು ಮುಗಿಸಿದ್ವಿ. ಅವನು ಗಾಯತ್ರಿಯ ಮಂತ್ರದ ವಿಶೇಷ ಅನುಷ್ಠಾನವನ್ನು ಮಾಡಿದ. ಆ ಅರಣಿಯಿಂದ ಚೆನ್ನಾಗಿ ಮಥನ ಮಾಡಿ ಯಜ್ಞ ಮಾಡಿದ. ಪೂರ್ವಶಿಯ ಲೋಕವನ್ನ ಪಡೆದ ಅಂತ ಇಷ್ಟು ನೋಡಿದ್ವಿ ನಾವು. ಅದರಲ್ಲಿ ಒಂದು ವಿಶೇಷ ಅಂಶವನ್ನ ಮಧ್ಯದಲ್ಲಿ ಅವರು ತಿಳಿಸಿದ್ದು ನಮಗೆ. ಅಗ್ನಿಯನ್ನು ಅವನು 3 ವಿಭಾಗ ಮಾಡಿ ಈ ಮನ್ವಂತರದಲ್ಲಿ ಅದಕ್ಕೆ ತ್ರೇತಾಗ್ನಿ ಅಂತ ಹೆಸರು ಬರುವಂತೆ ಮಾಡಿದ ಅಂತ ಒಂದು ಅಂಶವನ್ನ ಇಲ್ಲಿ ಹೇಳಿದ್ರು. ಅಂದ್ರೆ ಇದು ಬಹುಶಃ ಬೇರೆ ಕಡೆ ವಿಸ್ತಾರವಾಗಿ ಬಂದಿದೆ. ಇಲ್ಲಿ ಕೇವಲ ಅದನ್ನು ಸೂಚ್ಯವಾಗಿ ಏಕೋ ಅಗ್ನಿ ಮನ್ವಂತರೇ ತ್ರೇಧಾ ಪ್ರವರ್ತಿತ ಅಂತ ಹಿಂದಿನ ಅಧ್ಯಾಯದ ಕೊನೆಯ ಮಾತು. ಒಂದೇ ಅಗ್ನಿಯು ಮೊದಲು ಒಂದೇ ಇತ್ತು, ಆಮೇಲೆ ಅದು ಈ ಮನ್ವಂತರದಲ್ಲಿ ಈ ಪುರೂರವಸ್ನ ಅನುಸಂಧಾನದಿಂದಾಗಿ 3 ಆಯಿತು ಅಂತ ಹೇಳಿದ್ರು. ತಸ್ಯಾಪಿ ಆಯು ಧೀಮಾನ್ ಅಮಾವಸುರ್ ವಿಶ್ವಾವಸುರ್ ಶ್ರುತಾಯು ಶತಾಯು ಅಯುತಾಯು ಇತಿ ಸಂಜ್ಞಾಃ ಷಟ್ಪುತ್ರ ಅಭವನ್. ಈ ಆಯುವಿಗೆ, ಈ ಪುರೂರವಸ್ಸಿಗೆ ಆಯು, ಅಯುತಾಯು ಮೇಲ್ ಹೋಯ್ತಲ್ಲ, ಆಯು ಧೀಮಾನ್ ಅಮಾವಸು ವಿಶ್ವಾವಸು ಶ್ರುತಾಯು ಶತಾಯು ಅಯುತಾಯು. ಹೀಗೆ ಆಯು ಧೀಮಾನ್ ಅದು ಅವನಿಗೆ ವಿಶೇಷಣ. ಅದು ಯಾಕಂದ್ರೆ ಷಟ್ಪುತ್ರ ಅಂತ ಹೇಳಿದ್ದಾರೆ. ಆದ್ರಿಂದಾಗಿ ಆಯು, ಅಮಾವಸು, ವಿಶ್ವಾವಸು, ಶ್ರುತಾಯು, ಶತಾಯು ಮತ್ತು ಅಯುತಾಯು, ಇವರು 6 ಜನ ಮಕ್ಕಳು ಅವನಿಗೆ ಹುಟ್ಟಿದ್ರು ಪುರೂರವಸ್ಸಿಗೆ. ತಥಾ ಅಮಾವಸೋಹೋ ಭೀಮನಾಮ ಪುತ್ರೋ ಅಭವತ್. ಅಮಾವಸುವಿಗೆ, ಈ ಅಮಾವಸು ಅಮಾವಸುವನ್ನ ಒಬ್ಳು ಕನ್ಯೆ ತನ್ನ ತಂದೆ ಅಂತ ಭಾವಿಸಿದ ದಿನವನ್ನೇ ಅಮಾವಾಸ್ಯ ಅಂತ ಕರೀತಾರೆ ಅಂತ ಒಂದು ಪ್ರಕರಣವನ್ನು ನಾವು ನೋಡುತ್ತೇವೆ ಪದ್ಮಪುರಾಣದಲ್ಲಿ. ಆ ಅಮಾವಸು ಹೌದು ಅಲ್ವೋ ಗೊತ್ತಿಲ್ಲ, ನೋಡ್ಬೇಕು.
ಇವನು ಭೀಮ ಅನ್ನುವ ಮಗನನ್ನ ಪಡಿತಾನೆ. ಭೀಮಸ್ಯ ಕಾಂಚನಾತ್ ಸುಹೋತ್ರ ತಸ್ಯಾಪಿ ಜಹ್ನು. ನಮಗೆ ಸುಹೋತ್ರ ಅನ್ನುವಂತಹ ಒಬ್ಬ ಮಗ ಇಲ್ಲಿ, ಅಂದ್ರೆ ಮೊದಲು ಭೀಮನಿಗೆ ಕಾಂಚನ, ಕಾಂಚನನಿಗೆ ಸುಹೋತ್ರ, ಸುಹೋತ್ರನಿಗೆ ಜಹ್ನು. ಯಾವ ಜಹ್ನುವಿನ ಆಶ್ರಮವನ್ನ ಗಂಗೆಯು ಕೊಚ್ಚಿಕೊಂಡು ಹೋದಳೋ ಆ ಸಿಟ್ಟಿಗೆ ಇಡೀ ಗಂಗೆಯನ್ನ ಚುರುಕೀಕೃತ ಸಿಂಧು ಇಡೀ ನದಿಯನ್ನೇ ತನ್ನ ಆಚಮನೆಯ ಕೈಯೊಳಗೆ ತುಂಬಿಕೊಂಡನೋ ಆ ಜಹ್ನುವಿನ ಬಗ್ಗೆನೇ ಹೇಳ್ತಾ ಇರುವುದಿಲ್ಲ. ಯೋಸೌ ಯಜ್ಞವಾಟಮಖಿಲಂ ಗಂಗಾಂಬಸಾ ಆಪ್ಲಾವಿತಂ ಅವಲೋಕ್ಯ ಕ್ರೋಧ ಸಂರಕ್ತಲೋಚನ ಭಗವಂತಂ ಯಜ್ಞಪುರುಷಂ ಆತ್ಮನಿ ಪರಮೇಣ ಸಮಾಧಿನ ಸಮಾರೋಪ್ಯ ಅಖಿಲಾಮೇವ ಗಂಗಾಂ ಅಪಿಬತ್. ನೋಡಿ, ನಿಮ್ಗೆ ಈ ಕಥೆ ಗೊತ್ತಿದೆ, ಆದ್ರೆ ಒಂದು ವಿಶೇಷ ಅಂಶ ಇಲ್ಲಿ ಗೊತ್ತಾಗುತ್ತೆ. ಯಾಕೆ ಪುರಾಣವನ್ನ ಅದೇ ಕಥೆಯಾದ್ರೂ ಕೂಡ ಮತ್ತೆ ಅವಲೋಕನ ಮಾಡಬೇಕು ಅಂದ್ರೆ, ಬೇರೆ ಎಲ್ಲೂ ಇಲ್ಲದೆ ಇರುವ ಒಂದು ವಿಶೇಷ ಅಂಶ ಇಲ್ಲಿ ಹೇಳ್ತಾ ಇರುವುದು. ಭಗವಂತಂ ಯಜ್ಞಪುರುಷಂ ಆತ್ಮನಿ ಪರಮೇಣ ಸಮಾಧಿನ ಸಮಾರೋಪ್ಯ. ಅವನಿಗೆ ಹೇಗ್ ಸಾಧ್ಯ ಆಯಿತು? ಅದು ಪರಮಾತ್ಮನ ಪಾದದ ತುದಿಯಿಂದ ಹುಟ್ಟಿದ ಅತ್ಯಂತ ಪವಿತ್ರವಾದ ನದಿ. ಅದು ಸಣ್ಣ ನದಿ ಆದ್ರೆ ಸರಿ, ನಾವು ಒಂದ್ ಲೋಟ ನೀರು ಕುಡಿದ್ವಿ, 2 ತಂಬಿಗೆ ನೀರು ಕುಡಿದ್ವಿ, 3 ತಂಬಿಗೆ ಕುಡಿದ್ವಿ ಹೇಳ್ಬೋದು. ಇದು ಇಡೀ ಗಂಗೆಯ ಅಷ್ಟು. ಅಗಸ್ತ್ಯರ ವಿಷಯದಲ್ಲೂ ಇದೇ ತರದ ಒಂದು ಮಾತನ್ನ ನಾವು ನೋಡ್ತೇವೆ. ಅಂದ್ರೆ ಭಗವಂತನ ವಿಶೇಷ ಸಾನ್ನಿಧ್ಯ ಇದ್ದಾಗ ಮಾತ್ರ ಲೋಕಾತೀತವಾದ ಕಾರ್ಯಗಳನ್ನ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಯಾರು ಯಜ್ಞವಾಟದಲ್ಲಿ ಕೂತಿದ್ದಾಗ, ಯಜ್ಞ ವೇದಿಕೆಯ ಭಾಗದಲ್ಲಿ ಕೂತಿದ್ದಾಗ ಗಂಗೆಯಿಂದ ಗಂಗಾಂಬಸ ಆಪ್ಲಾವಿತಂ, ಗಂಗೆಯ ನೀರಿನಿಂದ ಎಲ್ಲವೂ ತೇಲಿ ಕೊಚ್ಚಿಕೊಂಡು ಹೋಗುವ ಹಾಗಾಯಿತು. ಆಗ ತಕ್ಷಣವೇ ತದವಲೋಕ್ಯ, ಆ ರೀತಿ ತನ್ನ ಆಶ್ರಮ, ತನ್ನ ಯಜ್ಞದ ವೇದಿಕೆ, ತನ್ನ ಹುಡುಗರ ಉಳಿದುಕೊಳ್ಳುವಂತಹ ಗುರುಕುಲ, ಇದೆಲ್ಲವೂ ಕೂಡ ನಷ್ಟವಾಗುವ ಸಂದರ್ಭ ಬಂದಾಗ ಕ್ರೋಧ ಸಂರಕ್ತ ಲೋಚನ, ಕಣ್ಣು ಕೆಂಪಾಗಿದೆ, ಜೊತೆಗೆ ವಿಶೇಷವಾಗಿ ಯಜ್ಞಪುರುಷನಾದ ಪರಮಾತ್ಮನನ್ನು ತನ್ನ ಸಮಾಧಿಯ ಭಾವದಿಂದ ಹೃದಯದಲ್ಲಿ ಧಾರಣೆ ಮಾಡಿದ್ದಾನೆ. ಅಂದ್ರೆ ಅವನು ಸಮಾಧಿಯಲ್ಲಿ ಇದ್ದು ಭಗವಂತನನ್ನು ಕಾಣುತ್ತಾ ಇರುವ ಕಾರಣದಿಂದಾಗಿ ಅವನಿಗೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಈ ಗಂಗೆಯನ್ನ ಪಾನ ಮಾಡಲು ಸಾಧ್ಯ ಆಯ್ತು. ಯಾಕೆಂದ್ರೆ ಯಾರು ಗಂಗೆಯನ್ನ ತಂದಿದ್ದಾನೋ ಅವನು ಮಾತ್ರ ಗಂಗೆಯನ್ನ ವಾಪಸ್ ತಗೊಳ್ಳಿಕ್ ಸಾಧ್ಯ. ಉಳಿದವರಿಗೆ ಅಷ್ಟು ಸುಲಭದಲ್ಲಿ ಗಂಗೆಯನ್ನ, ಯಾಕೆಂದ್ರೆ ನಿಮ್ಗೊಂದು ಜಸ್ನು ನಾರಾಯಣೋ ನರ ನೆನ್ಪಿದ್ರೆ ಗೊತ್ತಾಗುತ್ತೆ. ಜಹ್ನು ಅನ್ನೋದು ಭಗವಂತನ ಒಂದು ರೂಪವೂ ಹೌದು. ಆದ್ರಿಂದಾಗೆ ಅವನಿಗೆ ಗಂಗೆಗೆ ಜಾಹ್ನವಿ ಅಂತ ಹೆಸರು ಬಂದ್ರೆ ಅದು ಭಗವಂತನಿಗೆ ಸಂಬಂಧಿಸಿದವಳು ಅಂತ ಗೊತ್ತಾಗುತ್ತೆ. ಕೇವಲ ಜನ್ಮ ಋಷಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಜನ್ಮ ಋಷಿಯಲ್ಲಿ ನೆಲೆಸಿದಂತಹ ಜಹ್ನು ನಾಮಕನಾದ ಪರಮಾತ್ಮನ ವಿಶೇಷವಾದ ಒಂದು ಸಾನ್ನಿಧ್ಯ ಜಹ್ನುವಿನಲ್ಲಿತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಈ ಋಷಿಯ ಹೆಸರು ಬಂದದ್ದು ಯಾಕೆ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಅಂದ್ರೆ ಅದು ಕಥೆಯೂ ಹೇಳುತ್ತೆ, ಕೇವಲ ನಾಮಸ್ಮರಣೆ ಮಾತ್ರ ಅಲ್ಲ, ಈ ಇಡೀ ಕಥೆಯನ್ನೇ ಹೇಳಿಸಿ. ಈಗ ಆ ಗಂಗೆಯ ಸನ್ನಿಧಾನವನ್ನ ಇಡೀ ಸ್ವೀಕಾರ ಮಾಡಬೇಕಾದ್ರೆ ಅಲ್ಲಿ ಗಂಗಾ ಜನಕನಾದ ಪರಮಾತ್ಮನೇ ಅಲ್ಲಿ ಇರಬೇಕು. ಇಲ್ಲಾಂದ್ರೆ ಅದನ್ನ ಹೇಗೆ ಉಪಸಂಹಾರ ಮಾಡೋದು ಸಾಧ್ಯ? ಜನಕನಿಗೆ ಮಾತ್ರ ಅದನ್ನ ಸಂಹಾರ ಮಾಡ್ಲಿಕ್ಕಾಗುತ್ತೆ. ಜನಕನಲ್ಲದವನಿಗೆ ಅದನ್ನ ಯಾವ ರೀತಿಯಿಂದಲೂ ಕೂಡ ತಡೀಲಿಕ್ಕೂ ಆಗಲ್ಲ. ಹಾಗಾದ್ರೆ ಬೆಟ್ಟಗಳೇ ನಿಲ್ಲಲಾರದೆ ಕೊಚ್ಚಿ ಹೋಗುವಂತಹ ವೇಗವುಳ್ಳ ಗಂಗೆಯ ನೀರನ್ನೂ ಕೂಡ ಕೇವಲ ಆಪೋಷಣೆ ಮಾಡುವಂತಹ ಸಾಮರ್ಥ್ಯ ಬಂದಿದೆ ಅಂದ್ರೆ ಅಲ್ಲಿ ಪರಮಾತ್ಮನ ಸಾನ್ನಿಧ್ಯ ವಿಶೇಷವಾದದ್ದಿತ್ತು. ಅಖಿಲಾಮೇವ ಗಂಗಾಂ ಅಪಿಬತ್, ಸಮಸ್ತ ಗಂಗೆಯ ನೀರನ್ನು ಕೂಡ ಸ್ವೀಕಾರ ಮಾಡಿದ್ದಾನೆ. ಆದ್ರೆ ಒಂದು ಬಿಂದುವಿನಲ್ಲಿ ಸಿಂಧುವು ಇರಬಹುದು, ಸಿಂಧು ಬಿಂದುವಿನೊಳಗೆ ಇದೆ ಅನ್ನೋದನ್ನ ಅಗಸ್ತ್ಯ ಮತ್ತು ಈ ಜಹ್ನುವಿನ ಕಥೆ ನಮಗೆ ಅತ್ಯಂತ ಸುಂದರವಾಗಿ ಹೇಳುತ್ತೆ. ಅಥೈನಂ ದೇವರ್ಷಯಃ ಪ್ರಸಾದಯಾಮಾಸು ಅಥ ಏನಂ
ನಮ್ಗೆ ಗೊತ್ತಿರುವುದೇನು, ಇವನನ್ನ ಭಗೀರಥ ಪ್ರಾರ್ಥನೆ ಮಾಡಿದ ಅಂತ. ಆದ್ರೆ ಇಲ್ಲಿ ಭಗೀರಥನ ಪ್ರಾರ್ಥನೆಯ ಜೊತೆಗೆ ಲೋಕದ ಹಿತಕ್ಕಾಗಿ ಈತ ಇಷ್ಟು ತಪಸ್ಸು ಮಾಡಿ ಗಂಗೆಯನ್ನ ತಂದಿದ್ದಾನೆ ಅನ್ನುವ ಪ್ರಾಮಾಣಿಕವಾದ ಪ್ರಯತ್ನ ಇದೆ ಅಂತ ಗೊತ್ತಾದಾಗ ದೇವತೆಗಳೇ ಬಂದು ಆ ಜಖ್ನುವಿನ ಹತ್ತಿರ ಪ್ರಾರ್ಥನೆ ಮಾಡುತ್ತಾರೆ. ನಮ್ಗೀಗ ಮತ್ತೊಂದು ಉತ್ತರ ಸಿಕ್ತು. ದೇವತೆಗಳು ಒಬ್ಬ ಸಾಮಾನ್ಯ ಋಷಿಯನ್ನ ಯಾಕೆ ಪ್ರಾರ್ಥನೆ ಮಾಡಬೇಕು? ಅವರು ಋಷಿಯನ್ನ ಮಾತ್ರ ಪ್ರಾರ್ಥಿಸಿದ್ದಲ್ಲ, ಋಷಿಯಲ್ಲಿ ನೆಲೆಸಿದ ಜಖ್ನುನಾಮಕನಾದ ಪರಮಾತ್ಮನ ಸನ್ನಿಧಾನವನ್ನು ಅವನು ಕಂಡಿದ್ರು. ಆದ್ರಿಂದಾಗಿ ಅವರೆಲ್ಲ ಕೈ ಮುಗಿದು ಬಂದು ನಮಸ್ಕಾರ ಮಾಡುತ್ತಾರೆ. ದೇವರ್ಷಿಗಳೆಲ್ಲರೂ ಕೂಡ ಪ್ರಸಾದಯ ಮಾಸು ಪರಮಾತ್ಮನನ್ನ ಪ್ರಾರ್ಥಿಸಿದ್ರು. ಆ ಋಷಿಯಲ್ಲಿ ನೆಲೆಸಿದ ಭಗವಂತನನ್ನ ಕೇಳಿಕೊಂಡ್ರು. ದುಹಿತುತ್ರೇ ಚಾಸ್ಯ ಗಂಗಾಂ ಅನಯತ್. ಮತ್ತೆ ಅವನಿಗೊಂದು ವಿಶೇಷವಾದ ಆ ಕಾರ್ಯವನ್ನ ಮಾಡಿದ್ದಕ್ಕೆ ಅವನ ಹೆಸರು ದಾಖಲೆಯಾಗಿ ಉಳಿಬೇಕಲ್ವಾ? ಹಾಗಾಗಿ ನೀನು ಮಗಳಾಗಿ ಅವಳನ್ನ ಎತ್ತುಕೊಡು ಅಂತ ಕೇಳಿದ್ರಿಂದ ದೇವತೆಗಳು ನಾರಾಯಣನನ್ನ ನಮಸ್ಕರಿಸಿ ಜಹ್ನುವಿನ ಋಷಿಯ ಮಗಳಾಗಿ ಅವಳನ್ನ ಲೋಕದಲ್ಲಿ ಪ್ರಚುರಪಡಿಸುವಂತಹ ಅನುಗ್ರಹವನ್ನ ಮಾಡಿದ್ರು. ಗಂಗಾಂ ಅನಯತ್, ಭಗೀರಥ ಕೊನೆಗೆ. ಅಂದ್ರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದ್ದದ್ದು ಹೌದಾದ್ರೆ ಅದಕ್ಕೆ ದೇವತೆಗಳು ಸಹಕಾರ ಕೊಡ್ತಾರೆ. ನಮ್ಮ ಪ್ರಯತ್ನ ಪ್ರಾಮಾಣಿಕವಲ್ಲದೆ ಹೋದ್ರೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಅಸಹ್ಯವೆನಿಸತ್ತೆ ಅನ್ನುವುದನ್ನ 6ನೇ ಶ್ಲೋಕ. ಪ್ರಸಾದಯಾಮಾಸು ದುಹಿತೃತ್ವೇ ಚ ಅಸ್ಯ ಗಂಗಾಂ ಅನಯತ್ ಜಹ್ನೋಸ್ತುಮಂತುರ್ನಾಮ ಪುತ್ರೋ ಭವತ್. ಈ ಜಹ್ನು ಸುಮಂತು ಮಗ ಇದ್ದ. ನಮಗೆ ವೇದ ವ್ಯಾಸರಲ್ಲಿ ಶಿಷ್ಯನಾಗಿ ಬರುವ ಒಬ್ಬ ಸುಮಂತು ಇದ್ದಾನೆ, ಅವನು ಬೇರೆ. ತಥಾಪಿ ತಸ್ಯಾಪಿ ಅಜಕಃ, ಈ ಸುಮಂತುವಿಗೆ ಅಜಕ ಮಗ. ತಥೋ ಬಲಾಕಾಶ್ವ, ಅವನಿಂದ ಬಲಾಕಾಶ್ವ ಅನ್ನೋನು ಹುಟ್ಟಿದ. ಅಸ್ಮಾತ್, ಈ ಬಲಾಕಾಶ್ವನಿಂದ ಕುಶಃ, ಕುಶ ಅನ್ನುವ ಮಗ ಹುಟ್ಟುತ್ತಾನೆ. ಆ ಕುಶನಿಗೂ ತಸ್ಯಾಪಿ ಕುಶಾಂಬ ಧೂರ್ತರಜಸಃ ಅಧೂರ್ತರಜಸಃ ವಸುಶ್ಚೇತಿ ರಜಾಹ ಅಂತ ಶಬ್ದ ಆಗಿರ್ತದೆ. ವಸುಶ್ಚೇತಿ 4 ಪುತ್ರಾಹ. ಕುಶ, ಅವನಿಗೆ 4 ಜನ ಮಕ್ಕಳು. ಕುಶಾಂಬ, ಕುಶನಾಭ, ಅಧೂರ್ತರಜಾಹ ಮತ್ತು ವಸುಹು ಅಂತ ಹೀಗೆ 4 ಜನ ಮಕ್ಕಳು ಹುಟ್ಟಿದ್ರು. ತೇಷಾಂ ಕುಶಾಂಬ ಶಕ್ರತುಲ್ಯ ಮೇ ಪುತ್ರ ಭವೇದಿತಿ ತಪಶ್ಚಕಾರ. ಅದರಲ್ಲಿ ಕುಶಾಂಬ ಇಂದ್ರನಿಗೆ ಸಮನಾದ ಮಗನೊಬ್ಬ ತನಗುಟ್ಟಲಿ, ತನಗೆ ಜನಿಸಲಿ ಅಂತ ತಪಸ್ಸುಗೈದ. ತಂ ಚ ಉಗ್ರ ತಪಸಂ ಅವಲೋಕ್ಯ, ಅವನ ಉಗ್ರವಾದ ತಪಸ್ಸನ್ನು ಕಂಡು ಮಾ ಭವತ್ಯನ್ಯಃ ಅಸ್ಮತ್ತುಲ್ಯ ವೀರ್ಯಃ ಇತಿ ಆತ್ಮನೇವ ಅಸ್ಯ ಇಂದ್ರಃ ಪುತ್ರತ್ವಂ ಅಗಮತ್. ಅವನು ಕೇಳಿದ್ದೇನು ಅಂದ್ರೆ, ಇಂದ್ರನಿಗೆ ಸಮನಾದ ಮಗ ಬೇಕು ಅಂತ ತಪಸ್ಸು ಮಾಡಿದ. ದೇವರ ಹತ್ರ ತಪಸ್ಸು ಮಾಡಿದ. ಅವನಿಗೆ ಯೋಚನೆ ಬಂತು, ಇಂದ್ರನಿಗೆ ಸಮನಾದ ಮಗ ಅಂತಂದ್ರೆ ಮತ್ತೆ ಇನ್ನೊಬ್ಬ ಇಂದ್ರ ಹುಟ್ಟಿದ ಹಾಗಾಗತ್ತೆ. ಈಗಲೇ ಬಂದು ಬಿಟ್ರೆ ತನ್ನ ಸ್ಥಾನಕ್ಕೆ ಎಲ್ಲಿ ಚ್ಯುತಿ ಬರುತ್ತೋ ಅನ್ನುವ ಯೋಚನೆಯಿಂದ ತಕ್ಷಣವೇ ತಾನೇ ಅವನಿಗೆ ಮಗನಾಗಿ ಹುಟ್ಟಿಬಿಟ್ಟ. ತಂಚ ಉಗ್ರ ತಪಸಂ ಅವಲೋಕ್ಯ ಮಾ ಭವತು ಅನ್ಯಃ ಅಸ್ಮತ್ತುಲ್ಯ ವೀರ್ಯಃ, ನನಗೆ ಸಮಾನನಾದ ಇನ್ನೊಬ್ಬ ಇಂದ್ರನನ್ನ ಈತ ಪಡೆದು ಮತ್ತೆ ಒಂದು ಹೊಸ ರಗಳೆಯನ್ನು ಸೃಷ್ಟಿ ಮಾಡಿಕೊಳ್ಳುವುದು ಬೇಡ ಅಂತ ತಾನೇ ಸ್ವತಃ ಇಂದ್ರ ಪುತ್ರತ್ವ ಅಗಮತ್. ಅವನೇ ಸಗಾದಿರ್ನಾಮ ಪುತ್ರ ಕೌಶಿಕೋ ಭವತ್. ಯಾಕೆ ವಿಶ್ವಾಮಿತ್ರನಿಗೆ ಕೌಶಿಕ ಅಂತ ಹೆಸರು ಅಂದ್ರೆ, ಕುಶ ಅನ್ನುವವ ತುಂಬಾ ದೊಡ್ಡ ಋಷಿ. ನಮಗೆ ಕುಶನ ಕಥೆ ಇಲ್ಲಿ ಬಂದಿಲ್ಲ,
ಮಹಾಭಾರತದಲ್ಲಿ ವಿಸ್ತಾರವಾಗಿ ಬಂದಿದೆ. ಆ ಕುಶ ಚ್ಯವನರಿಂದ ಅನುಗ್ರಹೀತನಾಗಿ ಮುಂದೆ ಒಬ್ಬ ಅತ್ಯಂತ ಶ್ರೇಷ್ಠನಾದ ಬ್ರಹ್ಮ ತೇಜಸ್ವಿ ಹುಟ್ಲಿ ಅಂತ ಅನುಗ್ರಹೀತನಾದವ. ಅಂತಹ ಕುಶಾಂಬನ ಮಗ ಗಾಧಿ, ಅಂದ್ರೆ ಕುಶನ ಮಗ ಕುಶಾಂಬ, ಕುಶಾಂಬನ ಮಗ ಗಾಧಿ. ಅವನನ್ನ ಕೌಶಿಕ ಅಂತಾನು ಕರೀತಾರೆ. ಗಾದಿಷ್ಟ ಸತ್ಯವತೀನ್ ಕನ್ಯಾ ಅದನಯತ್. ಗಾದಿಗೆ ಒಬ್ಳು ಮಗಳು, ಅವಳ ಹೆಸರು ಸತ್ಯವತಿ ಅಂತ. ತಾಂಚ ಭಾರ್ಗವ ರುಚಿಕೋ ವವ್ರೇ. ಭೃಗು ಮನೆತನದ ರುಚಿಕ ಅನ್ನುವ ಋಷಿ ಆ ಗಾಧಿಯ ಬಳಿ ಬಂದು, ನಿನ್ನ ಮಗಳನ್ನ ನಾನು ಮದುವೆ ಆಗಬೇಕು, ಪ್ರಜಾ ಸಂಪತ್ತಿ ದಯವಿಟ್ಟು ಅನುಗ್ರಹಿಸು ಕನ್ಯಾರ್ಥಿ ಅಂತ ಕೇಳಿದಾಗ, ಗಾದಿರ ಗತಿ ರೋಷಣಾಯಾತ ಅತಿವೃದ್ಧಾಯ ಬ್ರಾಹ್ಮಣಾಯ ದಾತುಂ ಅನಿಚ್ಛನ್ ಏಕತಶ್ಯಾಮಕರಣಾನಾಂ ಇಂದುವರ್ಚಸಾಂ ಅನಿಲರಂಭಸ ಸಹಸ್ರಂ ಕನ್ಯಾಶುಲ್ಕಂ ಅಯಾಚತ. ಈ ಹುಡುಗಿಯನ್ನ ನೀವು ವಿವಾಹವಾಗಬೇಕಾದ್ರೆ ಕನ್ಯಾಶುಲ್ಕವನ್ನ ಕಟ್ಟಬೇಕು. ವಧೂ ದಕ್ಷಿಣೆ, ವರದಕ್ಷಿಣೆ ಅಲ್ಲ, ವಧೂ ದಕ್ಷಿಣೆಯನ್ನು ಕಟ್ಟಬೇಕು. ನೀನಷ್ಟು ದಕ್ಷಿಣೆಯನ್ನು ಕಟ್ಟಿ ಅಂತ ಆದ್ರೆ ನಿನಗೆ ಮಗಳನ್ನ ವಿವಾಹ ಮಾಡಿಕೊಡ್ತೇನೆ. ಏನದು ವಧೂ ದಕ್ಷಿಣೆ? ವಸ್ತುತಃ ಅವನಿಗೆ ಕೊಡ್ಲಿಕ್ಕೆ ಮನ್ಸಿರ್ಲಿಲ್ಲ. ಯಾಕೆಂದ್ರೆ ಗಾಧಿರಪಿ ಅತಿ ರೋಷಣಾಯ, ಈ ರುಚಿಕ ತುಂಬಾ ಕೋಪಿಷ್ಠ, ತುಂಬಾ ಕೋಪದವನು, ಅಂದ್ರೆ ಶಾಪ ಕೊಡ್ತಾನೆ ಅನ್ನೋ ಭಯ, ಮತ್ತು ಅತಿ ವೃದ್ಧ, ಅತ್ಯಂತ ವೃದ್ಧನಾಗಿದ್ದಾನೆ. ಮತ್ತೆ ಯಾರೋ ಒಬ್ಬ ಸಾಮಾನ್ಯ ಋತುಜ, ದಾತುಂ ಅನಿಚ್ಛನ್ ಅಂತವನಿಗೆ ಏನ್ ಕೊಡುದು ಹೆಣ್ಣನ್ನ? ಅದಕ್ಕೋಸ್ಕರ ಏಕತಃ ಶ್ಯಾಮಕರಣಾನಾಂ ಇಂದು ವರ್ಚಸಾಂ, ಮೈಯೆಲ್ಲ ಚಂದಿರನಂತೆ ಬಿಳಿ ಇರಬೇಕು, ಒಂದು ಕಿವಿ ಕಪ್ಪಿರ್ಬೇಕು, ಜೊತೆಗೆ ಅನಿಲ ರಂಹಸ ಅಶ್ವಾನ. ಅನಿಲ ರಂಹಸ್ ಅಂದ್ರೆ ವೇಗ, ಗಾಳಿಯ ವೇಗದಿಂದ ಅನಿಲ ರಂಹಸಾಂ ಅಶ್ವಾನಾಂ, ಗಾಳಿಯಂತೆ ಅತ್ಯಂತ ವೇಗವಾಗಿ ಓಡುವಂತಹ ಸ್ವಭಾವದಾಗಿರ್ಬೇಕು. ಅಂತಹ ಕುದುರೆಗಳನ್ನ ನೀನು ನನಗೆ ತಂದೊಡ್ಡಿದೆ ಅಂತ. ಯಾಕಂದ್ರೆ ಇವನು ಕ್ಷತ್ರಿಯ ಆದ್ರಿಂದ ಅದು ಅವನಿಗೆ ತನ್ನ ಸೈನ್ಯಕ್ಕೆ ಬಳಕೆ ಆಗತ್ತೆ. ಬಂದ್ರೆ ಸೈನ್ಯಕ್ಕೆ ಲಾಭ, ಬಾರದೇ ಇದ್ರೆ ತನ್ನ ಮಗಳನ್ನ ಇಂಥವರಿಗೆ ಕೊಡುವುದರಿಂದ ತಪ್ಪಿಸಬಹುದು ಅಂತ ಯೋಚನೆ. ಹಾಗಾಗಿ ಕನ್ಯಾಶುಲ್ಕ ಅನ್ನೋದೊಂದು ಹಿಂದೆ ಇತ್ತು ಅನ್ನೋದು ನಮ್ಗೆ ತುಂಬಾ ಕಡೆ ಗೊತ್ತಾಗುತ್ತೆ. ತೇನಾಪಿ ಋಷಿಣ ವರುಣ ಸಕಾಶಾತ್ ಉಪಲಭ್ಯ ಅಶ್ವತೀರ್ಥೋತ್ಪನ್ನಂ ತಾದೃಶಂ ಅಶ್ವಸಹಸ್ರಂ ದತ್ತಂ. ತೇನಾಪಿ ಋಷಿಣ, ಅವನೇನ್ ಮಾಡಿದ ರುಚಿಕ? ಸೀದ ವರುಣನ ಹತ್ರ ಹೋದ. ಅದು ವರುಣನಲ್ಲಿ ಇರುವ ವಿಶೇಷವಾದ ತಳಿಯ ಕುದುರೆಗಳು. ಅವನ ಹತ್ರ ಹೋಗಿ ಹೀಗೊಂದು ತಾನು ವಿವಾಹಕ್ಕಾಗಿ ಈ ಕುದುರೆಗಳನ್ನ ಕರ್ಕೊಂಡು ಹೋಗಬೇಕು ಅಂತ ಕೇಳಿಕೊಂಡ. ವರುಣ ಸಕಾಶಾತ್ ಉಪಲಭ್ಯ ಅಶ್ವತೀರ್ಥೋತ್ಪನ್ನಂ ತಾದೃಶಂ ಅಶ್ವಸಹಸ್ರಂ ದತ್ತಂ. ವರುಣ ಅವನಿಗೆ ಅನುಗ್ರಹ ಮಾಡಿದ, ಅಶ್ವತೀರ್ಥದಿಂದ ಹುಟ್ಟಿದ್ದಂತೆ. ಅಶ್ವತೀರ್ಥ ಅಂತ ಒಂದು ತೀರ್ಥ, ನಮ್ಗದೀಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಒಂದು ವಿಚಿತ್ರವಾದ ಉತ್ಪತ್ತಿಯ ಪ್ರಸಂಗವನ್ನ ಇಲ್ಲಿ ಮುಗುಮ್ಮಾಗಿ ಹೇಳುತ್ತೆ, ಪೂರ್ತಿ ಸ್ಪಷ್ಟ ಮಾಡ್ಲಿಲ್ಲ. ಆದ್ರೆ ಅಶ್ವತೀರ್ಥದಿಂದ ಹುಟ್ಟಿದ ಈ 1000 ಕುದುರೆಗಳನ್ನ ತಾದೃಶಂ ಅಶ್ವಸಹಸ್ರಂ, ಆ ರೀತಿ ಅವನು ಹೇಳಿದ ರೀತಿಯಲ್ಲಿ ಏಕತಃ ಶ್ಯಾಮಕರ್ಣಾನಾಂ ಇಂದು ವರ್ಚಸಾಂ ಅನಿಲರಂಹಸಾಂ ಅಶ್ವಾನಾಂ ಸಹಸ್ರಂ ಕನ್ಯಾಶುಲ್ಕಂ ಅಂತ ಏನ್ ಹೇಳಿದ್ದ ಅದನ್ನ ಕೊಟ್ಟ. ದತ್ತಂ ತತಸ್ತಾಂ ರುಚಿಕಃ ಕನ್ಯಾಂ ಉಪಯೇನೆ. ಆ ಬಳಿಕ ಆ ರುಚಿಕನು ಸತ್ಯವತಿ ಅನ್ನುವ ಆ ಹುಡುಗಿಯನ್ನ ಮದುವೆಯಾದ. ರುಚಿಕಷ್ಟ ತಸ್ಯಾಶ್ಚರುಂ ಅಪತ್ಯಾರ್ಥಂ ಚಕಾರ. ರುಚಿಕನು ತನ್ನ ಮಡದಿಗಾಗಿ ಅತ್ಯಂತ ಪ್ರೀತಿಯಿಂದ ಯಜ್ಞದಲ್ಲಿ ಶ್ರಪಣೆ ಮಾಡಿದ ಪಾಯಸವೋ ಅಥವಾ ಇನ್ನೇನೋ ಒಂದು ಚರುವನ್ನ ಕೊಟ್ಟ ತನ್ನ ಹೆಂಡತಿಗೆ.
ಸತ್ಸಂತಾನದ ಪ್ರಾಪ್ತಿಗಾಗಿ. ತತ್ ಪ್ರಸಾದಿತಶ್ಚ ತನ್ಮಾತ್ರೆ ತತ್ರ ವರಪುತ್ರೋತ್ಪತ್ತೈ ಧರ್ಮ ಪರಂ ಸಾಧಯಾಮಾಸ. ತತ್ ಪ್ರಸಾದಿತ, ಆ ಹುಡುಗಿಯ ತಾಯಿಯೂ ಕೂಡ ಆ ಋಷಿಗಳನ್ನ ಉಪಸಕ್ತಿ ಮಾಡಿ ಪ್ರಸಾದಗೊಳಿಸಿದ್ಲು. ತತ್ ಪ್ರಸಾದಿತ, ಅವಳಿಂದ ಅಂದ್ರೆ ಹೆಂಡತಿಯೂ ಕೂಡ ಬೇಡಿಕೊಂಡ್ಲು, ಕೋರಿಕೊಂಡ್ಲು, ಅವಳು ಕೂಡ ಅದನ್ನು ಅಪೇಕ್ಷೆ ಪಟ್ಲು, ತಾಯಿ ಕೂಡ, ಅತ್ತೆ. ಹಾಗಾಗಿ ಒಳ್ಳೆಯ ಕ್ಷತ್ರವರ, ಕ್ಷಾತ್ರ ತೇಜಸ್ಸಿನ ಉತ್ತಮ ಶಕ್ತಿಯನ್ನ ಲೋಕದಲ್ಲಿ ಸ್ಥಾಪನೆ ಮಾಡುವುದಕ್ಕೋಸ್ಕರ ಒಳ್ಳೆಯ ಅಂಥ ಒಂದು ಸಂತತಿ ಹುಟ್ಲಿ ಅಂತ ಅಪರಂ ಚರುಂ ಸಾಧಯಾಮಾಸ. ಅಪರ ಚರು ಅಂದ್ರೆ ಇನ್ನೊಂದು ಶ್ರವಣ ಮಾಡಿದ ಚರುವನ್ನ ಅಲ್ಲಿ ಸಿದ್ಧ ಮಾಡಿದ. ಏಷ ಚರುರ್ಭವತ್ಯ ಅಯಂ ಅಪರಶ್ಚರು ತನ್ಮಾತ್ರ ಸಮ್ಯಗ್ ಉಪಯೋಜ್ಯ ಇತ್ಯುಕ್ತ್ವಾ ವನಂ ಜಗಾಮ. ಈ ಚರು ಭವತ್ಯ, ಈ ಚರುವನ್ನ ನೀನು ಸ್ವೀಕಾರ ಮಾಡು. ಅಯಂ ಅಪರಃ ಚರುಹು ತನ್ಮಾತ್ರ, ಇನ್ನೊಂದು ಚರುವನ್ನೇನು ಸಿದ್ಧಪಡಿಸಿದ್ದೇನೆ ಅದು ನಿನ್ನ ತಾಯಿ ಸ್ವೀಕರಿಸಲಿ. ಸಮ್ಯಕ್ ಉಪಯೋಜ್ಯ, ಇದನ್ನು ಸರಿಯಾಗಿ ಉಪಯೋಗಿಸಿ ಅಂತ ಹೇಳಿ ವನಂ ಜಗಾಮ. ಆಮೇಲೆ ಏನಾಯ್ತು ಅನ್ನೋದನ್ನ ನಾಳೆಯ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.